ಕಳೆದ 35 ವರ್ಷಗಳ ಹಿಂದೆ ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಪತ್ಯ ಕೊನೆಗೊಂಡಿತು. ಅಂದಿನಿಂದ ಇಂದಿನವರೆಗೆ ದೀರ್ಘಾವಧಿಯ ಬಿಹಾರ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯವಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ನವೆಂಬರ್ 6ರಿಂದ 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. 18ನೇ ವಿಧಾನಸಭೆಯ ಮುಖ್ಯಮಂತ್ರಿ ಗದ್ದುಗೆ ಯಾವ ಪಕ್ಷದ ಪಾಲಾಗಲಿದೆ ಎಂಬುದು ಸ್ಪಷ್ಟ ಚಿತ್ರಣ ನವೆಂಬರ್ 14ರಂದು ಸಿಗಲಿದೆ. ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸತತ 6ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವರೇ ಅಥವಾ 20 ವರ್ಷಗಳ ಬಳಿಕ RJD ಪಕ್ಷಕ್ಕೆ ಮುಖ್ಯಮಂತ್ರಿ ಹುದ್ದೆ ದೊರೆಯುವುದೇ ಮತ್ತು ಕಳೆದ 35 ವರ್ಷಗಳ ಬಳಿಕ ಕಾಂಗ್ರೆಸ್ ತನ್ನ ನೆಲೆಯನ್ನ ಮರಳಿ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾಗುವುದೇ ಎಂಬುದನ್ನು ದೇಶದ ಜನರು ಎದುರು ನೋಡ್ತಿದ್ದಾರೆ. ಸದ್ಯ ಭಾರತದ ಚಿತ್ತ ಬಿಹಾರದತ್ತ ತಿರುಗಿದೆ. ಕಳೆದ 35 ವರ್ಷಗಳ ಹಿಂದೆ ಬಿಹಾರದಲ್ಲಿ ಕಾಂಗ್ರೆಸ್ನ ಅಧಿಪತ್ಯ ಕೊನೆಗೊಂಡಿತ್ತು. ಅಂದಿನಿಂದ ಇಂದಿನವರೆಗೆ ದೀರ್ಘಾವಧಿಯ ಬಿಹಾರ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯವಿದೆ. 1990ರ ನಂತರದಲ್ಲಿ 15 ವರ್ಷಗಳ ಕಾಲ ಲಾಲು ಪ್ರಸಾದ್ ಮತ್ತವರ RJD ಪಕ್ಷ ಆಡಳಿತ ನಡೆಸಿದೆ. ಕಳೆದ 20 ವರ್ಷದಿಂದ ನಿತೀಶ್ ಕುಮಾರ್ ಅವರು ಅಧಿಕಾರದ ಗದ್ದುಗೆಯಲ್ಲಿ ಮೆರೆಯುತ್ತಿದ್ದಾರೆ. ಪದೇ ಪದೇ ಮೈತ್ರಿಯನ್ನ ಬದಲಿಸುತ್ತಿರುವ ನಿತೀಶ್ ಮುಖ್ಯಮಂತ್ರಿ ಹುದ್ದೆಯನ್ನು ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದಾರೆ. ಬಿಹಾರ ರಾಜಕೀಯವು RJD ಮತ್ತು JDU ನಡುವಿನ ಪ್ರಮುಖ ಜಿದ್ದಾಜಿದ್ದಿಗೆ ನೆಲೆಯಾಗಿದ್ದರೂ ಉಭಯ ಪಕ್ಷಗಳು ಆಗಾಗ್ಗೆ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿರುವ ಉದಾಹರಣೆಗಳೂ ಇವೆ. ಈ ಪಕ್ಷಗಳ ಭುಜದ ಮೇಲೆ ಕುಳಿತು ಚುನಾವಣೆ ಎದುರಿಸುವ ಮೂಲಕ ಕಾಂಗ್ರೆಸ್ ಮತ್ತು BJP ತಮ್ಮ ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿವೆ. 1970ರ ದಶಕದಲ್ಲಿ ಕರ್ಪೂರಿ ಠಾಕೂರ್ ನೇತೃತ್ವದ ಸಮಾಜವಾದಿ ಚಳವಳಿ, ಅದೇ ಅವಧಿಯ ಜಯಪ್ರಕಾಶ್ ನಾರಾಯಣ್ ನೇತೃತ್ವದ JP ಚಳವಳಿ ಹಾಗೂ ಜನತಾದಳದ ಉದಯವೂ ಬಿಹಾರದಲ್ಲಿ ಕಾಂಗ್ರೆಸ್ ಪತನಕ್ಕೆ ಕಾರಣವಾಯಿತು. 1990ರ ವೇಳೆಗೆ ಕಾಂಗ್ರೆಸ್ ಬಿಹಾರ ರಾಜಕಾರಣದಲ್ಲಿ ನಗಣ್ಯವಾಯಿತು. ಇದೇ ಅವಧಿಯಲ್ಲಿ ಬಿಹಾರದ ರಾಜಕೀಯ ಇಬ್ಬರು ಪ್ರಬಲ ರಾಜಕೀಯ ನಾಯಕರಾದ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಏಕಕಾಲದಲ್ಲಿ ರಾಜಕಾರಣಕ್ಕೆ ಬಂದರು, ಸ್ನೇಹಿತರಾಗಿ ಬೆಳೆದರು. 1975ರಲ್ಲಿ ಆರಂಭವಾದ JP ಚಳವಳಿಯ ಮೂಲಕ ಇಬ್ಬರು ರಾಜಕೀಯಕ್ಕೆ ಹೆಜ್ಜೆ ಇಟ್ಟವರು. ಇಬ್ಬರು ಪಾಟ್ನಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿದ್ದರು. ಲಾಲು ಸ್ವಲ್ಪ ಹಿರಿಯರು ಮತ್ತು ವಿದ್ಯಾರ್ಥಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. 1977ರಲ್ಲಿ ಲಾಲು ಪ್ರಸಾದ್ ಚಾಪ್ರಾ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು. ಆ ಸಮಯದಲ್ಲಿ ಅವರು ಸದನದ ಕಿರಿಯ ಶಾಸಕರಾಗಿದ್ದರು. 1980ರಲ್ಲಿ ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದರು. 1985ರಲ್ಲಿ ಮತ್ತೊಮ್ಮೆ ಗೆದ್ದರು. ಅದೇ ಚುನಾವಣೆಯಲ್ಲಿ ನಿತೀಶ್ ಅವರು ಹರ್ನೌತ್ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ವಿಧಾನಸಭೆಯಲ್ಲಿ ಇಬ್ಬರೂ ಕಾಣಿಸಿಕೊಂಡರು. 1989ರಲ್ಲಿ ನಿತೀಶ್ರ ಬೆಂಬಲದೊಂದಿಗೆ ಲಾಲು ಅವರು ವಿರೋಧ ಪಕ್ಷದ ನಾಯಕರಾದರು. 1990ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಅಭೂತಪೂರ್ವ ಗೆಲುವನ್ನು ಸಾಧಿಸಿತು. ಲಾಲು ಪ್ರಸಾದ್ ಯಾದವ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯೂ ಆದರು. ಲಾಲು ಮುಖ್ಯಮಂತ್ರಿ ಗದ್ದುಗೆ ಏರುವಲ್ಲಿ ನಿತೀಶ್ ಕುಮಾರ್ ಅವರ ಪಾತ್ರ ಬಹುಮುಖ್ಯವಾಗಿತ್ತು. ಅವರು ಜನತಾದಳದ ಚಾಣಾಕ್ಷರಾಗಿದ್ದರು ಎಂದು ಹೇಳಲಾಗಿದೆ. ಈ ಜೋಡಿಯು ಮಂಡಲ್ ಆಯೋಗದ ಶಿಫಾರಸುಗಳನ್ನು ಬಿಹಾರದಲ್ಲಿ ಜಾರಿಗೆ ತಂದು OBCಗಳಿಗೆ ಮೀಸಲಾತಿ ನೀಡಿತು. ಇದು ಬಿಹಾರದ ರಾಜಕೀಯ ನೆಲೆಯನ್ನು ಬದಲಿಸಿತು. ಆದಾಗ್ಯೂ ಕೆಲವೇ ವರ್ಷಗಳಲ್ಲಿ ಲಾಲು ಮತ್ತು ನಿತೀಶ್ ಅವರ ಸಂಬಂಧ ಹಳಸಿತು. ಲಾಲು ನೇತೃತ್ವದ ಆಡಳಿತದಲ್ಲಿ ಯಾದವ ಸಮುದಾಯಕ್ಕೆ ಹೆಚ್ಚು ಅಧಿಕಾರ ಅಥವಾ ಆಡಳಿತದ ಅವಕಾಶಗಳು ದೊರೆಯುತ್ತಿವೆ. ಯಾದವೇತರ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಭುಗಿಲೆದ್ದವು. ವಿಶೇಷವಾಗಿ ಕುಮ್ರಿ ಸಮುದಾಯವು ಬೃಹತ್ ಪ್ರತಿಭಟನೆಗಳನ್ನು ನಡೆಸಿತು. 1994ರಲ್ಲಿ ಫೆಬ್ರವರಿಯಲ್ಲಿ ಪಾಟ್ನಾದಲ್ಲಿ ನಡೆದ ಪ್ರತಿರೋಧ ಸಮಾವೇಶದಲ್ಲಿ ಕುಮ್ರಿ ಸಮುದಾಯಕ್ಕೆ ಸೇರಿದ ನಿತೀಶ್ ಭಾಗವಹಿಸಿದರು. ಅದು ಲಾಲು ನಿತೀಶ್ ನಡುವಿನ ಒಡಕನ್ನು ಬಹಿರಂಗಗೊಳಿಸಿತು. 1994ರಲ್ಲಿ ನಿತೀಶ್ ಮತ್ತು ಜಾರ್ಜ್ ಫರ್ನಾಂಡಿಸ್ ಜೊತೆಗೂ ಸಮತಾ ಪಕ್ಷವನ್ನು ಆರಂಭಿಸಿದರು. ಅದಾದ 10 ವರ್ಷಗಳಲ್ಲಿ ಲಾಲು ಆಡಳಿತಕ್ಕೆ ಅಂತ್ಯ ಹಾಡುವ ಮೂಲಕ ನಿತೀಶ್ ಮುಖ್ಯಮಂತ್ರಿ ಗದ್ದುಗೆ ಏರಿದರು. ನಿತೀಶ್ ಅವರು 1989ರಿಂದ 1999ರವರೆಗೆ ಹೆಚ್ಚಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಹರಿಸಿದರು. 1989, 91, 96, 98 ಮತ್ತು 1999ರ ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಲೋಕಸಭೆಯಲ್ಲಿದ್ದರು. ಆದರೂ 1997ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಮೇವು ಹಗರಣದ ಆರೋಪ ಕೇಳಿಬಂದು ಲಾಲು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಮುಖ್ಯಮಂತ್ರಿ ಗದ್ದುಗೆ ಕಳೆದುಕೊಂಡ ಲಾಲು ತಮ್ಮ ರಾಜೀನಾಮೆಯಿಂದ ತೆರವಾದ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಪತ್ನಿ ರಾಬ್ರಿ ದೇವಿ ಅವರನ್ನು ಪ್ರತಿಷ್ಠಾಪಿಸಿದರು. ರಾಬ್ರಿ ದೇವಿ ಅವರು 1997ರಿಂದ 2005ರವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಇದೇ ಅವಧಿಯಲ್ಲಿ 1996ರ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ನಿತೀಶ್ ಅವರ ಸಮತಾ ಪಕ್ಷವು BJP ಜೊತೆ ಮೊದಲ ಬಾರಿಗೆ ಮೈತ್ರಿ ಮಾಡಿಕೊಂಡಿತು. ಈ ಮೈತ್ರಿ 2000ನೇ ಇಸ್ವಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಮುಂದುವರಿಯಿತು. ಆ ಚುನಾವಣೆ ಬಳಿಕ ನಿತೀಶ್ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಸಂಖ್ಯಾಬಲ ಸಾಬೀತುಪಡಿಸಲಾಗದೆ 7 ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾಯಿತು.
2005ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟ NDA 88 ಸ್ಥಾನಗಳನ್ನು ಗೆದ್ದುಕೊಂಡಿತು. ನಿತೀಶ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಲಾಲು ರಾಬ್ರಿ ಆಡಳಿತದ 15 ವರ್ಷಗಳ ಆಡಳಿತ ಅಂತ್ಯಗೊಂಡಿತು. ನಿತೀಶ್ ಪರ್ವ ಆರಂಭವಾಯಿತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕಳೆದ 20 ವರ್ಷಗಳಲ್ಲಿ 1 ವರ್ಷವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲೂ ನಿತೀಶ್ ನಿರಂತರ ಅಧಿಕಾರದಲ್ಲಿದ್ದಾರೆ. 35 ವರ್ಷಗಳ ಬಿಹಾರ ರಾಜಕಾರಣದಲ್ಲಿ ಮುನ್ನೆಲೆಯಲ್ಲಿರುವ ಈ ಇಬ್ಬರು ರಾಷ್ಟ್ರೀಯ ರಾಜಕೀಯದ ಮೇಲೂ ಪ್ರಭಾವ ಬೀರಿದ್ದಾರೆ. ಕೇಂದ್ರದಲ್ಲಿ ಸರ್ಕಾರ ರಚನೆಯಾದ ಹಲವಾರು ಒಕ್ಕೂಟಗಳಿಗೆ ನಿರ್ಣಾಯಕ ಬೆಂಬಲ ನೀಡಿ ಸರ್ಕಾರಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಬಿಹಾರದಲ್ಲಿ ಸಾಮಾಜಿಕ ನ್ಯಾಯ ಆಧಾರಿತ ರಾಜಕೀಯ 2 ವಿಭಿನ್ನ ಮಾದರಿಗಳನ್ನು ಅನುಸರಿಸಿದ್ದಾರೆ. ಇಬ್ಬರು OBC ಸಮುದಾಯಗಳನ್ನು ತಮ್ಮ ರಾಜಕೀಯದ ಬುನಾದಿ ಮಾಡಿಕೊಂಡಿದ್ರು. OBC ಸಮುದಾಯಗಳ ವಿಭಿನ್ನ ವರ್ಗಗಳಿಗಾಗಿ ಹೆಚ್ಚು ಒತ್ತು ಕೊಟ್ಟಿದ್ರು. ಲಾಲು ಮಂಡಲ್ ವರದಿ ನಂತರದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣದಲ್ಲಿ ತನ್ನನ್ನು ಜನಸಾಮಾನ್ಯರ ವೀರ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಚಿತ್ರಿಸಿಕೊಂಡಿದ್ರು. ಬಿಹಾರದ ರಾಜಕೀಯ ಮತ್ತು ಆಡಳಿತದಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಪಡೆದಿದ್ದ ಪ್ರಮುಖ ಜಾತಿಗಳ ಪ್ರಾಬಲ್ಯವನ್ನು ಅಂತ್ಯಗೊಳಿಸಿದ ಕೀರ್ತಿಯು ಲಾಲು ಅವರದ್ದೇ ಆಗಿದೆ. ಲಾಲು ಯಾದವರು ಮತ್ತು ಮುಸ್ಲಿಮರನ್ನು ತಮ್ಮ ರಾಜಕೀಯದ ತಳಹದಿ ಮಾಡಿಕೊಂಡಿದ್ರು. ಮತ್ತೊಂದೆಡೆ ನಿತೀಶ್ ಅವರು ಬಿಹಾರದ ಜನಸಂಖ್ಯೆಯ ಕೇವಲ 3ರಷ್ಟಿರುವ ತಮ್ಮ ಕುಮ್ರಿ ಜಾತಿಯನ್ನು ಮೀರಿ ವಿವಿಧ ವರ್ಗಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ವಿಸ್ತರಿಸಿಕೊಂಡರು. ಕುಮ್ರಿ, ಕೋಯಿರಿ ಮತ್ತು ಅತಿ ಹಿಂದುಳಿದ ವರ್ಗಗಳು ಹಾಗೂ ದಲಿತರು ಸೇರಿದಂತೆ ವಿಭಿನ್ನ ಸಮುದಾಯಗಳ ಬೆಂಬಲ ಪಡೆಯುವಲ್ಲಿ ಯಶಸ್ವಿಯಾದರು. ಹೆಚ್ಚು ಸದ್ದು ಮಾಡದ ನಿತೀಶ್ ತಮ್ಮನ್ನು ತಾವು ಸುಶಾಸನ ಬಾಬು ಅಂದರೆ ಒಳ್ಳೆಯ ಆಡಳಿತಗಾರ ಎಂದು ಬಿಂಬಿಸಿಕೊಂಡಿದ್ದಾರೆ. ಬಿಹಾರಕ್ಕೆ ಉತ್ತಮ ಯೋಜನೆಯನ್ನು ತಂದಿದ್ದೇನೆಂದು ಹೇಳ್ಕೊಳ್ತಾರೆ. ಈ 35 ವರ್ಷಗಳಲ್ಲಿ ಲಾಲು ಮತ್ತು ನಿತೀಶ್ ದೋಸ್ತಿಗಳಾಗಿಯೂ ಬದ್ಧ ಎದುರಾಳಿಗಳಾಗಿಯೂ ಚುನಾವಣೆಗಳನ್ನು ಎದುರಿಸಿದ್ದಾರೆ. 1994ರಲ್ಲಿ ಜನತಾದಳ ಒಡೆದು RJD ಮತ್ತು ಸಮತಾ ಪಕ್ಷ ಉದಯಿಸಿದ 20 ವರ್ಷಗಳ ನಂತರ 2014ರ ಆಗಸ್ಟ್ನಲ್ಲಿ ಲಾಲು ಮತ್ತು ನಿತೀಶ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. 2014ರಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಭಾರೀ ಗೆಲುವು ಸಾಧಿಸಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದ ಸಮಯದಲ್ಲಿಯೇ ನಿತೀಶ್ ಬಿಜೆಪಿಯ ಸಖ್ಯ ತೋರಿದ್ರು. ಅಂದು ಬಿಹಾರದ 10 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಪ್ರಚಾರ ಸಮಯದಲ್ಲಿ ಆಜಿಪುರ ಕ್ಷೇತ್ರದಲ್ಲಿ ಲಾಲು ಮತ್ತು ನಿತೀಶ್ ಕುಮಾರ್ ಇಬ್ಬರು ಜಂಟಿ ಪ್ರಚಾರವನ್ನು ನಡೆಸಿದರು. ಪರಸ್ಪರರನ್ನು ಆಲಂಗಿಸಿಕೊಂಡಿದ್ದರು. ನಿತೀಶ್ ತಮಗೆ ಸಹೋದರನಂತೆ ಎಂದು ಲಾಲು ಹೇಳಿದರೆ, ಭೂತಕಾಲವನ್ನು ಮರೆತು ದೊಡ್ಡ ಶತ್ರುವಿನ ಅಂದರೆ ಬಿಜೆಪಿಯ ವಿರುದ್ಧ ಲಾಲು ಜೊತೆ ಕೈ ಜೋಡಿಸಲು ನಿರ್ಧರಿಸಿದ್ದೇನೆ ಎಂದು ನಿತೀಶ್ ಹೇಳಿದರು. ಲಾಲು ನಿತೀಶ್ ಒಗ್ಗೂಡುವಿಕೆಯು ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನು ಒಳಗೊಂಡ ಮಹಾಗಠಬಂಧನ್ ಎಂಬ ಹೊಸ ಒಕ್ಕೂಟದ ರಚನೆಗೂ ಕಾರಣವಾಯಿತು. ಈ ಒಕ್ಕೂಟವು 2015ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಹೀನಾಯವಾಗಿ ಸೋಲಿಸಿ ಭಾರಿ ಗೆಲುವು ದಾಖಲಿಸಿತು. ಆದರೆ 2017ರಲ್ಲಿ ನಿತೀಶ್ ಅವರು ಮಹಾಗಠಬಂಧನನ್ನು ತೊರೆದು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನು ರಚಿಸಿದರು. 2019ರ ಲೋಕಸಭಾ ಚುನಾವಣೆಯಲ್ಲಿ JDU ಮತ್ತು ಬಿಜೆಪಿ ಒಗ್ಗಟ್ಟಿನಿಂದ ಸ್ಪರ್ಧಿಸಿ ಬಿಹಾರದ ಒಟ್ಟು 40 ಲೋಕಸಭಾ ಕ್ಷೇತ್ರಗಳ ಪೈಕಿ 39 ಸ್ಥಾನಗಳನ್ನು ಗೆದ್ದುವು. ಆದರೆ 2020ರ ವಿಧಾನಸಭಾ ಚುನಾವಣೆಯು JDU ಪಾಲಿಗೆ ಮುಳುವಾಯಿತು. NDA ಭಾಗವೇ ಆಗಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಅಂದರೆ LJP ಪಕ್ಷವು ನಿತೀಶ್ ವಿರುದ್ಧ ಸಿಡಿದೆದ್ದಿತ್ತು. ಚಿರಾಗ್ ಪಾಸ್ವಾನ್ ನೇತೃತ್ವದಲ್ಲಿ LJP ನಿತೀಶ್ ಅವರನ್ನು ತೀವ್ರವಾಗಿ ಟೀಕಿಸಿತು. ಮಾತ್ರವಲ್ಲದೆ JDU ಅಭ್ಯರ್ಥಿಗಳ ವಿರುದ್ಧ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತು. ಆದಾಗ್ಯೂ ಬಿಜೆಪಿ ಸ್ಪರ್ಧಿಸಿದ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಮಾತ್ರವೇ LJP ಅಭ್ಯರ್ಥಿಗಳಿದ್ದರು. LJPಯ ಏಕಾಂಗಿ ಸ್ಪರ್ಧೆಯಿಂದ JDU ಹೆಚ್ಚು ಸ್ಥಾನಗಳಲ್ಲಿ ಸೋಲುಂಡಿತು. ಕೇವಲ 43 ಸ್ಥಾನಗಳಲ್ಲಿ ಮಾತ್ರವೇ ಗೆದ್ದಿತ್ತು. ಆದರೂ ನಿತೀಶ್ ಕುಮಾರ್ ಅವರು NDAಯಲ್ಲಿ ಮುಖ್ಯಮಂತ್ರಿಯಾದರು. ಆದರೆ ಬಿಜೆಪಿ ಜೊತೆಗಿನ ತಿಕ್ಕಾಟದಿಂದ 2022ರಲ್ಲಿ NDA ತೊರೆದ ನಿತೀಶ್ ಮತ್ತೆ ಮಹಾಗಠಬಂಧನ್ ಸೇರಿದರು. ಆದಾಗ್ಯೂ 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಮತ್ತೆ NDAಗೆ ಮರಳಿದರು. ಸದ್ಯ NDAಯಲ್ಲಿ ಈಗ ನಿತೀಶ್ ಕುಮಾರ್ ಇದ್ದಾರೆ. NDA ಜೊತೆಗೆ ಈಗಿನ ಚುನಾವಣೆ ಎದುರಿಸುತ್ತಿದ್ದಾರೆ. 20 ವರ್ಷಗಳ ನಿತೀಶ್ ಆಡಳಿತದಲ್ಲಿ ಬಿಹಾರವು ಸಾಕಷ್ಟು ಬಿಕ್ಕಟ್ಟುಗಳಿಗೆ ಗುರಿಯಾಗಿದೆ. ಬಿಹಾರವು ಭಾರತದ ಅತ್ಯಂತ ಬಡ ರಾಜ್ಯ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ರಾಜ್ಯದ ತಲಾ ಆದಾಯವು 82,000 ರೂಪಾಯಿ ಅಂದರೆ ರಾಷ್ಟ್ರೀಯ ಸರಾಸರಿಗಿಂತ ತೀರಾ ಕಡಿಮೆ ಇದೆ. ಬಿಹಾರದ ಬಹುಸಂಖ್ಯಾತರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಬಡತನ ವ್ಯಾಪಕವಾಗಿ ಹೆಚ್ಚಾಗಿದೆ. ನಿರುದ್ಯೋಗವು ಯುವಜನರನ್ನು ಕಾಡುತ್ತಿದೆ. ಬಿಹಾರದ ಯುವಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗವನ್ನು ಹರಸಿ ದೇಶದ ನಾನಾ ಭಾಗಗಳಿಗೆ ವಲಸೆ ಹೋಗ್ತಿದ್ದಾರೆ. ವಲಸೆ ಹೋಗುವವರಲ್ಲಿ ಬಿಹಾರವು ಪ್ರಮುಖ ರಾಜ್ಯವಾಗಿದೆ. ಶೈಕ್ಷಣಿಕ ಗುಣಮಟ್ಟವೂ ಕಳಪೆಯಾಗಿದೆ. ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡುತ್ತಿದೆ. ರಸ್ತೆಗಳು, ವಿದ್ಯುತ್ ಹಾಗೂ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಹೇರಳವಾಗಿದೆ. ಭ್ರಷ್ಟಾಚಾರದ ಆರೋಪಗಳು ಗಂಭೀರವಾಗಿ ಕೇಳಿಬರ್ತಿವೆ. ಈ ಆರೋಪಗಳಿಗೆ ಸಾಕ್ಷಿ ಎಂಬಂತೆ ಬಿಹಾರದ 16 ಸೇತುವೆಗಳು ಕುಸಿದು ಬೀಳ್ತಿವೆ.
ಇದಕ್ಕೆ ಭ್ರಷ್ಟಾಚಾರ ಮತ್ತು ಕಳಪೆ ಕಾಮಗಾರಿಯೇ ಕಾರಣವೆಂದು ಹೇಳಲಾಗ್ತಿದೆ. ಈ ಎಲ್ಲ ಸಮಸ್ಯೆ ಸವಾಲುಗಳು ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಹುಟ್ಟುಹಾಕಿದೆ. ಎನ್ಡಿಎ ಅಧಿಕಾರ ಕಳೆದುಕೊಳ್ಳಬಹುದು ಎಂಬ ಅಭಿಪ್ರಾಯಗಳನ್ನು ದಟ್ಟವಾಗಿಸಿದೆ. ಆದರೆ ಅಧಿಕಾರ ಉಳಿಸಿಕೊಳ್ಳಲು ಜೆಡಿಯು ಮಿತ್ರಪಕ್ಷ ಬಿಜೆಪಿ ಚುನಾವಣಾ ಆಯೋಗವನ್ನೇ ಬಳಸಿಕೊಳ್ತಿದೆ ಎಂಬ ಗಂಭೀರ ಆರೋಪಗಳಿವೆ. ಇತ್ತೀಚೆಗೆ ಚುನಾವಣಾ ಆಯೋಗ ನಡೆಸಿದ ಮತದಾರರ ಪಟ್ಟಿ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ SIR ಬಿಜೆಪಿ ವಿರೋಧಿ ಮತಗಳನ್ನು ಕಿತ್ತು ಹಾಕುವ ಹುನ್ನಾರದ ಭಾಗವೆಂದು ಆರೋಪಿಸಲಾಗಿದೆ. ಲಾಲು ಮತ್ತು ನಿತೀಶ್ ಕುಮಾರ್ ಈಗ ತಮ್ಮ ರಾಜಕೀಯ ವೃತ್ತಿಯ ಕೊನೆಯ ಹಂತದಲ್ಲಿದ್ದಾರೆ. ವಯಸ್ಸು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಇಬ್ಬರೂ ಕೂಗಿದ್ದಾರೆ. ಬಹುಶಃ ಇಬ್ಬರಿಗೂ ಈ ಬಾರಿಯ ಚುನಾವಣೆ ಕೊನೆಯ ಚುನಾವಣೆ ಎನ್ನಲಾಗಿದೆ. ಈ ಚುನಾವಣೆಯಲ್ಲಿಯೂ ಈ ಇಬ್ಬರು ಮಿತ್ರರು ಬದ್ಧ ವಿರೋಧಿಗಳಾಗಿ ಚುನಾವಣಾ ಕಣದಲ್ಲಿದ್ದಾರೆ. ನಿತೀಶ್ ಅವರ ಬುದ್ಧಿವಂತಿಕೆಯೂ ಕೆಲಸಕ್ಕೆ ಬಾರದಂತಾಗಿದೆ. ಅವರ ಸರ್ಕಾರವನ್ನು ಗುಮಾಸ್ತರು ನಡೆಸುತ್ತಿದ್ದಾರೆ ಎಂದು ವಿಪಕ್ಷಗಳು ದೂರ್ತಿವೆ. ಆದಾಗ್ಯೂ NDA ಮುಂಚೂಣಿ ನಾಯಕನಾಗಿ ನಿತೀಶ್ ಕುಮಾರ್ ಅವರೇ ಚುನಾವಣಾ ಕಣದಲ್ಲಿದ್ದಾರೆ. ಒಂದು ವೇಳೆ ಚುನಾವಣೆಯಲ್ಲಿ NDA ಗೆದ್ದರೂ ನಿತೀಶ್ ಮತ್ತೆ ಮುಖ್ಯಮಂತ್ರಿ ಹುದ್ದೆ ಉಳಿಸಿಕೊಳ್ಳುವ ಸಾಧ್ಯತೆಗಳಿಲ್ಲ ಎಂಬ ಮಾತುಗಳು ಸಹ ಕೇಳಿಬರ್ತಿವೆ. JDUಗಿಂತ ಬಿಜೆಪಿ ಹೆಚ್ಚಿನ ಸೀಟನ್ನು ಗೆದ್ದರೆ ಮಹಾರಾಷ್ಟ್ರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ನಿತೀಶ್ ಅವರಿಂದ ಕಸಿದುಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಇತ್ತ ಅವರ ಎದುರಾಳಿ ಮಹಾಗಠಬಂಧನ್ ಮೈತ್ರಿಕೂಟವನ್ನು ಲಾಲು ಅವರು ಮುನ್ನಡೆಸುವ ಸ್ಥಿತಿಯಲ್ಲಿಲ್ಲ. ಅವರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಅವರ ಪುತ್ರ ತೇಜಸ್ವಿ ಯಾದವ್ ಅವರು ಮಹಾಗಠಬಂಧನನ್ನು ಮುನ್ನಡೆಸುತ್ತಿದ್ದಾರೆ. 2 ಬಾರಿ ಉಪಮುಖ್ಯಮಂತ್ರಿಯಾಗಿದ್ದ ತೇಜಸ್ವಿ ಅವರೇ ಮೈತ್ರಿಕೂಟದ ಮುಖ್ಯಮಂತ್ರಿ ಮುಖವೂ ಆಗಿದ್ದಾರೆ. ತೇಜಸ್ವಿಗೆ ರಾಹುಲ್ ಗಾಂಧಿ ಕೂಡ ಸಾಥ್ ನೀಡುತ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.